ಹನುಮ ಜಯಂತಿಯ ಪ್ರಯುಕ್ತ ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿಯ 23ನೇ ವಾರ್ಷಿಕೋತ್ಸವ ಪ್ರಯುಕ್ತ ಮಹಾರಥೋತ್ಸವವನ್ನು ದೇವಸ್ಥಾನದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಮಹಾರಥೋತ್ಸವಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿ ತುಂಬಾ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಹಲವರು ಪೂಜಾ ಕೈಂಕರ್ಯಗಳು ನೆರವೇರಿದವು. ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಹೋಮ ಹವನಗಳು ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದ ಅತ್ಯಂತ ಪ್ರಸಿದ್ಧವಾಗಿರುವ ನಾಗದೇವರ ನರ್ತನ ಭಕ್ತಿಯಲ್ಲಿ ತೇಲುವಂತೆ ಮಾಡಿತು. ಮಹಾಪ್ರಸಾದವನ್ನು ವಿನಿಯೋಗಿಸಲಾಯಿತು. ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ಮಹಿಳೆಯರು ಕೋಲಾಟದ ನೋಡಲು ನಯನ ಮನಮೋಹರವಾಗಿತ್ತು. ಇದರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಸರಸ್ವತಿ ನಗರದಲ್ಲಿ 2-3 ದಿನಗಳ ಕಾಲ ಹಬ್ಬದ ವಾತಾವರಣ, ಮಹಿಳೆಯರ ಸಡಗರ ಸಂಭ್ರಮ ನೋಡಲು ಕಣ್ಣುಗಳು ಸಾಲದಾಗಿತ್ತು. ವರದಿ ಸಂದೀಪ್ ಕೃಷ್ಣ, ದಾವಣಗೆರೆ. ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ 23ನೇ ವರ್ಷೋತ್ಸವ ಮಾಡ್ತಾ ಇದೆ. ಈಗ ಒಂದು ವಾರ್ಷಿಕೋತ್ಸವದಲ್ಲಿ ಏನು ವಿಶೇಷವಾಗಿ ಅಲಂಕಾರ ದೇವಸ್ಥಾನ ಮಾಡಿದ್ದಾರೆ. ವಿಶೇಷವಾಗಿ ಇದು ಕಳೆದ 23 ವರ್ಷದಿಂದ ಸರಸ್ವತಿ ನಗರದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನ ಪರಮ ಪೂಜ್ಯ ಪೇಜಾವರ ಶ್ರೀಗಳ ಕೈಯಿಂದ ಉದ್ಘಾಟನೆಗೊಂಡಂತ ದೇವಸ್ಥಾನ ಇದು. ಈಗ ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಮಾಡ್ತೀವಿ. ಆ 2 ದಿನದ ಕಾರ್ಯಕ್ರಮ ಇರುತ್ತೆ. ರಾಮನವಮಿ ದಿನ ರಾಮನನ್ನ ತೊಟ್ಲಿಕ್ಕಾಗಿ ಒಂದು ಪೂಜೆ ಆಗತ್ತೆ. ನಂತರ ಪಾನಕ ಮತ್ತು ಕೋಸಂಬರಿ ಪ್ರಸಾದ ನಂತರ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ವಿಶೇಷವಾದಂತ ಪೂಜೆಗಳು ಇರ್ತವೆ. ಒಂದು ನವಗ್ರಹ ಪೂಜೆ ಇದೆ, ಒಂದು ಗಣಪತಿ ಹೋಮ ಇರುತ್ತೆ, ಒಂದು ಅಶ್ಲೇಷ ಬಲಿ ವಿಶೇಷವಾದಂತ ಬಂದಿಲ್ಲ. ಆಂಜನೇಯ ಸ್ವಾಮಿ ಅಂಗವಾಗಿ ನಿನ್ನೆಯಿಂದ ಇವತ್ತಿನವರೆಗೆ ಕಾರ್ಯಕ್ರಮ ನಡೆದಿದೆ. ನಿನ್ನೆ ಬೆಳಿಗ್ಗೆ ಸ್ವಾಮಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಮತ್ತು ಗಣಪತಿ ಹೋಮ, ನವಗ್ರಹ ಹೋಮ ಮತ್ತು ನಾಗದೋಷ ಪರಿಹಾರಾರ್ಥವಾಗಿ ಆಶ್ಲೇಷ ಬಲಿ, ಇವತ್ತು ಬೆಳಿಗ್ಗೆ ಜನ್ಮೋತ್ಸವವಾಗಿ ತತ್ವೋತ್ಸವ ಪೂಜೆ ಮತ್ತು ಹುಣ್ಣಿಮೆ ಪ್ರಯುಕ್ತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ರಥೋತ್ಸವ ಪೂಜೆಯನ್ನು ಮಾಡ್ತಾ ಇದೀವಿ. ಈ 23ನೇ ವರ್ಷದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಎಲ್ಲ ಭಕ್ತರಿಗೂ ಸುಖ, ಶಾಂತಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮಾಡ್ತಾರಲ್ಲ. ವರ್ಷ ತೊಟ್ಲು ಸೇವೆ ಮಾಡಿದಾಗ ಕಾಯಿ ಹಾಕಿಸ್ಕೊಂತಾರೆ. ಹುಡಿಗೆ ಕಾಯಿ ಹಾಕ್ಸ್ಕೊಂಡು ವರ್ಷದಲ್ಲೇನೆ ತೊಟ್ಲು ತೂಗ್ತಾರೆ. ಇದು ಇಲ್ಲಿ ವರ್ಷ ನಡೆದು ಬಂದಿರೋದ ಸಂಪ್ರದಾಯ. ತುಂಬಾ ಚೆನ್ನಾಗಿ ಜನಗಳಿಗೆ ಮಕ್ಕಳಾಗಿದ್ದಾವೆ. ಎಲ್ಲಾ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗತ್ತೆ. ಪಂಚಮುಖಿ ಆಂಜನೇಯಗೆ ಜೈ. ಭಜನಾ ಮಂಡಳಿ, ಪಂಚಮುಖಿ ಭಜನಾ ಮಂಡಳಿ ಅಂತಾನೆ ನಾವು ಭಜನಾ ಮಂಡಳಿ ಎಲ್ಲ ಮಾಡ್ಕೊಂಡು ಶನಿವಾರ ಸೇರ್ಕೊಂಡು ಎಲ್ಲಾ ದೇವ್ರ ನಾಮ ಎಲ್ಲ ಹಾಡ್ತಾ ಇದೀವಿ. ಇವತ್ತಿಂದ ನಿನ್ನೆಯಿಂದ ರಾಮನವಮಿ ಆಗತ್ತೆ. ರಾಮನ ತೊಟ್ಲಿಗೆ ಹಾಕ್ಬಿಟ್ಟು ದೇವ್ರ ನಾಮ ಎಲ್ಲ ಹೇಳ್ತಾರೆ. ನಮ್ಮ ಭಜನಾ ಮಂಡಳಿಯಲ್ಲಿ ಸಾವಿತ್ರಮ್ಮ ಅಂತ ಇದ್ದಾರೆ, ಅವರೇ ನಮಗೆಲ್ಲ ದೇವ್ರ ನಾಮ ಎಲ್ಲ ಹೇಳ್ಕೊಟ್ಟಿರೋದು. ಪ್ರತಿ ವರ್ಷನೂ ಈ ತರ ಹನುಮ ಜಯಂತಿಗೆ ತೊಟ್ಲಿಗೆ ಹಾಕ್ಬಿಟ್ಟು ಹನುಮನ ಉತ್ಸವ ಮಾಡ್ತೀವಿ, ಹೋಮ ಮಾಡ್ತೀವಿ.